ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ದೇವಿಯ ಹಲವಾರು ರೂಪಗಳು ಹಾಗೂ ಅವಳ ಸಹಸ್ರ ನಾಮಗಳು ಸಮಯಕ್ಕೆ ತಕ್ಕಂತೆ ರಾಕ್ಷಸರ ವಧೆಗೋ ಲೋಕೋದ್ಧಾರಕ್ಕೋ ತನಗಿಷ್ಟ ಬಂದಂತೆ ಅವತಾರವೆತ್ತಾ ಹೋಗ್ತಾಳೆ. ಆದರೆ ಯಾಕೆ ಲಲಿತಾ ಪರಮೇಶ್ವರಿಯನ್ನು ನಾವು ಸರ್ವಶ್ರೇಷ್ಠ ಶಕ್ತಿಯಾಗಿ ಎಲ್ಲ ದೇವದೇವತೆಗಳ ರೂಪಗಳಿಗಿಂತ ಅತ್ಯಂತ ಮೇಲ್ಭಾಗದಲ್ಲಿ ಕೊನೆಯ ಹಂತದಲ್ಲಿ ನಾವು ನೋಡ್ತೀವಿ? ಯಾಕಂದರೆ ಆ ಲಲಿತಾ ಪರಮೇಶ್ವರಿಯ ಸ್ವರೂಪ ಅಂತದ್ದು. ಅವಳು ಭಂಡಾಸುರನನ್ನು ವಧೆ ಮಾಡಲಿಕ್ಕೆ ಚಿದಗ್ನಿಯಿಂದ ಪ್ರತ್ಯಕ್ಷಳಾದಳು ಕೂಡ ಅವಳ ಆವಿರ್ಭಾವಕ್ಕೆ ಎಲ್ಲ ದೇವತೆಗಳು ಸಹಸ್ರ ಬ್ರಹ್ಮಾಂಡಗಳ ಎಲ್ಲ ದೇವತೆಯರ ಅವರ ಅಂಗಗಳನ್ನು ಹೋಮಾಗ್ನಿಗೆ ಆಹುತಿಯಾಗಿ ಕೊಡ್ತಾರೆ. ಆ ಮಾತ್ರದಿಂದ ಮಾತ್ರ ಅವಳನ್ನು ಸರ್ವಶ್ರೇಷ್ಠಳು ಅನ್ನೋಕ್ಕೆ ಸಾಧ್ಯನಾ? ಇಲ್ಲ. ಸರ್ವಶ್ರೇಷ್ಠತೆ ಅನ್ನೋದು ಬರೋದು ಅವರ ಗುಣಗಳಿಂದ. ಲಲಿತಾ ಪರಮೇಶ್ವರಿಯ ಗುಣ ಎಂಥದ್ದು? ಅವಳನ್ನು ಕೇವಲ ಕ್ಷಮಾಸಾಗರ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಆ ತಾಯಿಯ ಸ್ವರೂಪ? ಸಹಸ್ರ ಉದ್ಯದ್ಭಾನು ಸಹಸ್ರಾಭ, ಉದಯಿಸುತ್ತಿರುವ ಸೂರ್ಯನ ಆ ಕೆಂಬಣ್ಣ, ಸಹಸ್ರ ಸೂರ್ಯರ ಕೆಂಬಣ್ಣಕ್ಕೆ ಕಾಂತಿಯುಳ್ಳವಳು. ಅಂಥ ತೇಜೋಪ್ರಭೆ ಸ್ವರೂಪದಲ್ಲಿರುವಂತಹ ಜಗನ್ಮಾತೆಯನ್ನು ಸರ್ವಶ್ರೇಷ್ಠ ಸ್ವರೂಪದಲ್ಲಿ ನಾವು ನೋಡ್ತೀವಿ ಅನ್ನೋದಾದರೆ, ಎಲ್ಲ ಋಷಿಮುನಿಗಳು ದೇವಾದಿ ದೇವತೆಗಳು ಅವಳ ಸ್ಮರಣೆಯನ್ನು ಮಾಡ್ತಾರೆ, ಶ್ರೀಚಕ್ರದ ಉಪಾಸನೆಯನ್ನು ಮಾಡ್ತಾರೆ ಅಂದರೆ ಏನೋ ವಿಶೇಷ ಇರಬೇಕಲ್ವ? ಏನಾ ವಿಶೇಷತೆ? ಸ್ಮರಣೆ ಮಾತ್ರದಿಂದ ಅವಳ ಜನ್ಮಗಳ ಪಾಪಗಳೆದು ಹೋಗುತ್ತೆ. ಒಮ್ಮೆ ಅವಳ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿದ್ರೆ ಮರುಭೂಮಿಯಲ್ಲಿ ಬಾವಿಯನ್ನು ತೋಡಿಸಿ ನೀರು ಕೊಟ್ಟಷ್ಟು ಪುಣ್ಯ ಸಿಗುತ್ತೆ. ಕಾಶಿಯಲ್ಲಿ ಲಕ್ಷಾಂತರ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಿದ ಪುಣ್ಯ ಒಮ್ಮೆ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡೋದ್ರಿಂದ ದೊರೆಯುತ್ತೆ. ಇಷ್ಟು ಸುಲಭದ ದಾರಿ. ಯಾರಿಗೆ ಎಲ್ಲ ದೇವತಾ ಕ್ಷೇತ್ರಗಳ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ತೀರ್ಥಕ್ಷೇತ್ರಗಳನ್ನು ಸಂದರ್ಶನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಅಂದರೆ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿದ್ರೆ ಫಲ ಬಿಡುತ್ತೆ. ಲಲಿತೆ ಅಂದರೆ ಹೆಸರಿಗೆ ತಕ್ಕಂಥ ಸೌಮ್ಯದಲ್ಲ, ಅದು ಮಹಾಶಕ್ತಿ. ಆ ಜಗನ್ಮಾತೆಯ ಅಮೋಘ ಸ್ವರೂಪ, ದಿವ್ಯನಾಮ. ಯಾರು ಲಲಿತೆಯನ್ನು ಆಶ್ರಯಿಸ್ತಾರೆ ಅವರಿಗೆ ಬೇರಾರ ಅವಶ್ಯಕತೆಯೂ ಬರುವುದಿಲ್ಲ. ಅವಶ್ಯಕತೆ ಅನ್ನೋದಕ್ಕಿಂತ ಬೇರೆ ಸ್ವರೂಪಗಳಲ್ಲಿ ಉಪಾಸನೆ ಮಾಡುವಂಥ ಸಂದರ್ಭ ಬರುವುದಿಲ್ಲ. ಎಲ್ಲವೂ ಅವಳಲ್ಲೇ, ಎಲ್ಲವೂ ಅವಳ ಸಾನ್ನಿಧ್ಯದಲ್ಲಿ. ಅವಳೇ ಸರ್ವಶಕ್ತಳಾಗಿ, ಅವಳೇ ಇಚ್ಛಜ್ಞಾನ ಕ್ರಿಯಾಶಕ್ತಿಯಾಗಿ, ಸರ್ವಮಂತ್ರ ಸ್ವರೂಪಿಣಿಯಾಗಿ, ಯಂತ್ರ ಸ್ವರೂಪಿಣಿಯಾಗಿ, ತಂತ್ರ ಸ್ವರೂಪಿಣಿಯಾಗಿ ಎಲ್ಲರಲ್ಲೂ ಇರ್ತಾಳೆ. ಲಲಿತಾ ಸಹಸ್ರನಾಮದ ಆ ಬ್ರಹ್ಮಕೀಟ ಜನನಿ ಎನ್ನುವಂಥ ನಾಮ ಅವಳ ಅಮೋಘ ಸ್ವರೂಪವನ್ನು, ಅವಳ ದಿವ್ಯತೆಯನ್ನು ಸಾಕಷ್ಟು ಮಟ್ಟಿಗೆ ತಿಳಿಸ್ಕೊಡುತ್ತೆ. ಆ ಬ್ರಹ್ಮಕೀಟ ಜನನಿ, ಬ್ರಹ್ಮನಿಂದಿಡಿದು ಒಂದು ಸಣ್ಣ ಕೀಟದವರೆಗೂ ನೀನೇ ತಾಯಿ ಜನನಿ. ವಾಗ್ದೇವತೆಯರು ಹೇಳಿಬಿಟ್ರು, ಆ ಬ್ರಹ್ಮನಿಂದಿಡಿದು ಆ ಸಣ್ಣ ಕೀಟದವರೆಗೂ ಎಷ್ಟು ಜೀವರಾಶಿಗಳು ಬರ್ತವೆ, ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿನ ಜೀವರಾಶಿಗಳು ಬಂದು ಹೋಗ್ತವೆ. ಜಲಚರಗಳು ಬರ್ತವೆ, ಭೂಮಿಲಿ ವಾಸುವಂಥ ಮನುಷ್ಯರು ಬರ್ತೀವಿ, ಪ್ರಾಣಿಗಳು ಬರ್ತೀವಿ, ಪಕ್ಷಿಗಳು ಬರ್ತೀವಿ, ದೇವತೆಗಳು ಬರ್ತಾರೆ. ಬ್ರಹ್ಮ ಒಬ್ಬ ಅಂತಿಮ ಸತ್ಯವಾದರೆ ಆ ಬ್ರಹ್ಮವನ್ನೂ ಮೀರಿದ್ದು ಪರಬ್ರಹ್ಮ ತತ್ವ. ಆ ಪರಬ್ರಹ್ಮ ತತ್ವವನ್ನು, ಆ ಪರಾಪರಾಶಕ್ತಿಯನ್ನು, ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಿಯನ್ನು ಶರಣಾಗತರಾಗಿ ನನಗೆ ಲೌಕಿಕವಾದ ಸುಖಭೋಗಗಳು ಬೇಕು ತಾಯಿ ಅಂತ ಬೇಡೋದು, ಅದು ಅಮೃತದ ಸಾಗರದ ಮಧ್ಯೆ ನಿಂತು ನನಗೊಂದು ಹನಿ ನೀರು ಬೇಕು ಅಂತ ಹಂಗಿರುತ್ತೆ. ಲಲಿತಾ ಪರಮೇಶ್ವರಿಯನ್ನು ನಾವು ಕೇವಲ ಮಹಾವಿದ್ಯೆಗಳ ಶಕ್ತಿಯಾಗಿ ನೋಡ್ತಾ ಹೋಗೋದಕ್ಕಿಂತ
ಇಡೀ ಜಗತ್ತಿನ ಸೃಷ್ಟಿಯ ಅಥವಾ ಅಖಿಲಾಂಡಕೋಟಿ ಬ್ರಹ್ಮಾಂಡದ ಮೂಲಾಧಾರ ಶಕ್ತಿ ಅವಳು. ಉಸಿರಾಟವನ್ನೂ ಕೂಡ ನಿಯಂತ್ರಣ ಮಾಡ್ತಾಳೆ. ಪ್ರತಿಯೊಂದು ಜೀವಿಯ ಉಸಿರಾಟದಲ್ಲೂ ಬರುವ ಶಬ್ದ ಅವಳದ್ದೇ ಸ್ವರೂಪ. ಅವನು ಜಗನ್ಮಾತೆಗೆ ಶರಣಾಗಿದ್ದಾರೋ, ಅವಳ ಸ್ವರೂಪ ಗೊತ್ತಿದೆಯೋ ಗೊತ್ತಿಲ್ವೋ ಬೇಕಾಗೇ ಇಲ್ಲ. ಆದರೆ ಆ ತಾಯಿ ಎಲ್ಲರನ್ನು ಪೊರಿತಾಳೆ. ಹಾಗಾಗಿ ಅವಳು ಆ ಬ್ರಹ್ಮ ಕೀರ್ಚನನಿ. ಯಾರೆಲ್ಲೂ ಭೇದ ಮಾಡೋದಿಲ್ಲ. ಎಲ್ಲರೂ ನನ್ನ ಮಕ್ಕಳೇ. ಎಲ್ಲರಿಗೂ ಅವರವರ ಅವಶ್ಯಕತೆಗೆ ಅವರವರ ಪೂರ್ವಕರ್ಮಗಳ ಅನುಸಾರ ಏನು ಬೇಕು ಏನು ಬೇಡ ಅವ್ರಿಗೆ ದಕ್ಕತ್ತೆ. ನನಗದು ಸಿಗ್ತಾ ಇಲ್ಲ, ನಾನೇನೋ ಪಾಪ ಮಾಡಿದ್ಬಿಟ್ಟಿದ್ದೀನಿ ಅನ್ನೋ ಚಿಂತೆಯಲ್ಲಿದ್ದಾಗ ಅವಳ ನಾಮಸ್ಮರಣೆ ಮಾತ್ರ ಆ ಪಾಪವನ್ನು ಹೋಗಿಸುತ್ತೆ. ಅದಕ್ಕೆ ಆ ನಾಮಸ್ಮರಣೆಯನ್ನು ಕೊಟ್ಬಿಟ್ಟಿದ್ದಾಳೆ. ಲಲಿತಾ ಸಹಸ್ರನಾಮ ಅನ್ನುವಂತಹ ದಿವ್ಯ ಶಕ್ತಿಯನ್ನು ಅಗತ್ಯ ಮುನಿಗಳು ಕಾಡಿ ಬೇಡಿ ಪಡ್ಕೊಳ್ತಾರೆ. ಹೇಗಿರೋದ್ರಿಂದ ಎಷ್ಟು ಜನ ಅದನ್ನು ನಾವು ಪೂಜ್ಯ ಭಾವನೆ ನೋಡ್ತಾ ಹೋಗ್ತೇವೆ. ಆ ಶ್ರೀಚಕ್ರ ಅನ್ನುವುದೇ ಮಹಾಚೇತನಾಶಕ್ತಿ ಈಗ ನಮ್ಮ ಮನೆಯ ಅಲಂಕಾರಿಕ ವಸ್ತುವಾಗಿ ಹೋಗಿದೆ. ಯಾವ ಶ್ರೀಚಕ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಲಿಕ್ಕೆ ಹೆದರುತ್ತಿದ್ದಂತಹ ಕಾಲ, ಶ್ರೀಚಕ್ರಕ್ಕೆ ನಿಯಮ ನಿಷ್ಠೆ ಮಡಿ ಎಲ್ಲವೂ ಬೇಕು ಅಂತಿದ್ದಂತಹ ಕಾಲ. ಆದರೆ ಈಗ ಎಲ್ಲಂದರಲ್ಲಿ ಗೋಡೆಗೆ ತಗಲಾಕೋಕೆ ಇಡಬಾರ್ದ ಜಾಗದಲ್ಲೆಲ್ಲ ಶ್ರೀಚಕ್ರವನ್ನು ಇಡ್ತಾ ಹೋಗ್ತಿದ್ದೀವಿ. ಆಧ್ಯಾತ್ಮ ಸರಿಯಾದ ಹಾದಿಯಲ್ಲಿದ್ದಾಗ ಮಾತ್ರ ಅದಕ್ಕೆ ಬೆಲೆ. ಒಬ್ಬ ಕಲ್ಲನ್ನು ಮಾರುವವನಿಗೆ ವಜ್ರವೂ ಕೂಡ ಕಲ್ಲಾಗಿ ಕಾಣಿಸುತ್ತೆ. ಅದೇ ವಜ್ರದ ವ್ಯಾಪಾರಿಗೆ ಮಾತ್ರ ಆ ಕಲ್ಲಿನ ನಿಜವಾದ ಮೌಲ್ಯ ಅರಿವಾಗುತ್ತೆ. ಶ್ರೀಚಕ್ರವೂ ಹಾಗೆ. ಸಾಕ್ಷಾತ್ ಶ್ರೀಚಕ್ರ ಬೇರೆ ಇಲ್ಲ, ಜಗನ್ಮಾತೆ ಬೇರೆ ಇಲ್ಲ ಅಂತ ಹೇಳ್ತಾ ಇರ್ತೀವಿ ಬಾಯಿ ಮಾತೆಗೆ. ಆದರೆ ಅದನ್ನು ತಗೊಂಡೋಗಿ ಇಡೋದು ಎಲ್ಲಿ ಬೇಕಲ್ಲಿಡ್ತೀವಿ. ಅದಕ್ಕೆ ಪೂಜೆ ಇಲ್ಲ, ನಿಯಮಗಳಿಲ್ಲ, ನಿಷ್ಠೆಗಳಿಲ್ಲ, ಕನಿಷ್ಠ ಪಕ್ಷ ಧೂಪಾರತಿಯೂ ಇಲ್ಲ. ಇಂತಿದ್ದಾಗ ಆ ತಾಯಿ ಹೇಗೆ ಪ್ರಸನ್ನಳಾಗ್ಲಿಕ್ಕೆ ಸಾಧ್ಯ? ಶಿಕ್ಷೆ ಕೊಡಲಿಕ್ಕೆ ಹೋಗೋದೇ ಇಲ್ಲ ಅವಳು. ಆ ಜಗನ್ಮಾತೆಯ ಸ್ವರೂಪವನ್ನು ನೋಡಿದ್ರೆ ಅವಳು ಅಭಯ ಹಸ್ತದಲ್ಲೋ ವರದ ಹಸ್ತದಲ್ಲೋ ಇರುವೇ ಇಲ್ಲ. ಅವಳ ಪ್ರೆಸೆನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅವಳ ಇರುವಿಕೆ ಮಾತ್ರ ಸಾಕು ಸಕಲವೂ ಸಿದ್ಧಿಯಾಗಲಿಕ್ಕೆ. ಹಾಗಾಗಿ ಅವಳು ಮಂದಸ್ಮಿತ ನಗುವಲ್ಲಿ ಕೂತ್ಕೊಂಡಿರ್ತಾಳೆ. ಆ ಮಂದಸ್ಮಿತ ನಗುವಲ್ಲಿ ಕೂತಿರುವ ಆ ಜಗನ್ಮಾತೆಯನ್ನು ನಾವೆಷ್ಟು ಅವಮಾನ ಮಾಡ್ತಾ ಇದ್ದೀವಿ, ಅಪಹಾಸ್ಯ ಮಾಡ್ತಾ ಇದ್ದೀವಿ. ನಮ್ಮನ್ನು ನಾವು ನಮ್ಮ ಆತ್ಮವನ್ನೇ ಕೇಳ್ಕೊಳ್ಬೇಕು. ಎಷ್ಟರ ಮಟ್ಟಿಗೆ ನಾವು ಆ ತಾಯಿಗೆ ಶರಣಾಗತರಾಗಿದ್ದೀವಿ ಅಥವಾ ಅವಳ ತತ್ವಗಳನ್ನು, ಅವಳ ನಿಜ ಸ್ವರೂಪವನ್ನು ಅರಿಯುವ ಪ್ರಯತ್ನ ಮಾಡಿದ್ದೀವಿ ಅಂತ. ಏನನ್ನೂ ಮಾಡದೆ ನನಗೆ ಎಲ್ಲವೂ ಬೇಕು, ಎಲ್ಲವೂ ಬೇಕು, ಎಲ್ಲವೂ ಬೇಕು. ನನಗೆ ಶ್ರೀಚಕ್ರದ ಉಪಾಸನೆಗಿಂತ ಶ್ರೀವಿದ್ಯೆಯ ಮೂಲ ಮಂತ್ರಗಳನ್ನು ಉಪದೇಶ ಕೊಟ್ಬಿಡಬೇಕು. ಆದರೆ ಅವಳ ಉಪದೇಶ ಕೊಡಲಿಕ್ಕೆ ಆ ಮೂಲ ಮಂತ್ರದ ರಹಸ್ಯವೇ ತಿಳಿಯೋದಿಲ್ಲ. ನನಗೇನೂ ಅರಿವಿಲ್ಲ. ಲಲಿತಾಂಬಿಕೆ ಯಾರು ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಆದರೂ ನಮಗೆ ಮಂತ್ರಗಳು ಬೇಕು. ಯಾಕೆ? ನಮ್ಮ ವೈಯಕ್ತಿಕ ಇಚ್ಛೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ. ಅಷ್ಟು ಸ್ವಾರ್ಥ ಭಾವದಲ್ಲಿ ನಾವು ಕುತ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ದೇವತೆಯರು ಕೂಡ ಅವಳ ಷೋಡಕ್ಷಾಕ್ಷರಿ ಮಂತ್ರವನ್ನು ಪಡೀಲಿಕ್ಕೆ ಎಣಗಾಡ್ತಾರೆ, ಒದ್ದಾಡ್ತಾರೆ. ರಾಜ್ಯವನ್ನು ಹೋಗಿ ಕೊಟ್ಬಿಡು, ನಿನ್ನ ಶಿರವನ್ನೇ ಕೊಡು, ಆದರೆ ಷೋಡಶಾಕ್ಷರಿ ಮಂತ್ರವನ್ನು ಕೊಡಬೇಡ ಅಂತ ಪರಮೇಶ್ವರ ಹೇಳ್ತಾನೆ. ಆದ್ದರಿಂದ ಅದು ಎಲ್ಲ ಕಡೆ ಪ್ರಸಾರ ಆಗ್ತದೆ. ಪ್ರಸಾರ ಆದರೂ ಬಳಸ್ಕೊಳ್ತಿರೋರು ಯಾರು? ಎಲ್ಲವೂ ಅವರವರ ಇಚ್ಛೆಗೆ ಹೇಗಾಗ್ತಿದೆ ಅಂದರೆ, ನಿಜವಾದ ತತ್ವವನ್ನು, ನಿಜವಾದ ಅರ್ಥವನ್ನು ಹೇಳೋರು ಇಲ್ಲಿ ಹುಚ್ಚರಾಗಿ ಕಾಣಿಸ್ತಾರೆ, ಮೂರ್ಖರಾಗಿ ಕಾಣಿಸ್ತಾರೆ. ಆಡಂಬರಿಕವಾಗಿ ವ್ಯಾಪಾರೀಕರಣಕ್ಕೆ ನಿಂತ್ಕೊಂಡಾಗ ಶ್ರೀವಿದ್ಯೆ, ಆ ಸಾಧನೆ ಎಲ್ಲವೂ ಸರಿಯಾಗಿ ಕಾಣಿಸುತ್ತೆ. ಎಲ್ಲವೂ ಆ ಜಗನ್ಮಾತೆಯ ಇಚ್ಛೆ. ಶ್ರೀಮಾತ್ರೇ ನಮಃ.